ಹೇಳಿ ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕವಲೂರು ಗ್ರಾಮ ಅಂತ. ನಮ್ಮ ಹೆಸರು ರವಿಕುಮಾರ್ ಅಂತೇಳಿ. ನಾವು ನಿನ್ನೆ ರಾತ್ರಿನೇ ಬಿಟ್ಟಿರೋದು, ಇವತ್ತಿಲ್ಲಿಗೆ ಬಂದಿರೋದು. ನಮ್ಗೆ ಅಪ್ಪು ಸರ್ ಅಂದರೆ ಅಷ್ಟು ತುಂಬ ಇಷ್ಟ. ಅಪ್ಪು ಒಂದು ಫಿಲಮಿಂದ ಹಿಡಿದು ಅವ್ರು ಮಾಡೋಂಥ ಒಂದು ಕಾರ್ಯ ಕೆಲಸಗಳಿಂದ NGOಗಳಿಗೆ ಡೊನೇಟ್ ಮಾಡೋದು, ಒಬ್ರಿಗೆ ಗೊತ್ತಾದರೆ ಒಬ್ರಿಗೆ ಗೊತ್ತಾಗದಿರೋ ಹಂಗೆ ಹೆಲ್ಪ್ ಮಾಡಿರೋದು. ಫಿಲಮ್ ಇಂಡಸ್ಟ್ರಿಯಲ್ಲಿ ಕೊರೋನಾ ಬಂದಿರೋ ಟೈಮಲ್ಲಿ ತುಂಬ ಜನಗಳಿಗೆಲ್ಲ ಶೂಟಿಂಗ್ಗಳು ಇಲ್ದಂಗೆ ಆಗಿ ತುಂಬ ತೊಂದರೆಗಳು ಇಲ್ಲಿದ್ದಾಗ ಅಪ್ಪು ಸರು ಯಾರು ಗೊತ್ತಿಲ್ದಂಗೆ ಅವ್ರ ಅಕೌಂಟ್ಗೆ ಸುಮಾರು ಸರಿ ದುಡ್ಡು ಹಾಕಿದ್ದಾರೆ. ಅವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ. ಅದು ತುಂಬ ಅವರು ಎಲ್ಲ ಇನ್ನು ಗೊತ್ತೇ ಇಲ್ಲ, ಅದು ಯಾರಿಗೂ ಗೊತ್ತೇ ಇಲ್ಲ ಸರ್. ಇವತ್ತು ಗೊತ್ತಾಗದ್ರೆ ಹೆಂಗೆ ಮಾಡ್ತಾರೆ ಅವರು, ಹೇಳ್ಕೊಂಡು ಮಾಡಲ್ಲ. ಈಗ ನಾವು ಏನಾದರೂ ಕೊಟ್ಬಿಟ್ಟು ಅವ್ನಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊತೀವಿ. ಅವರು 50,000 ಸಾವಿರ ಹಿಂಗೆಲ್ಲ ದುಡ್ಡು ಡೊನೇಷನ್ ಕೊಟ್ಬಿಟ್ಟು ಗೊತ್ತಿಲ್ದಂಗೆ ಇದು ಮಾಡ್ತಾರೆ. ಅವರೆಲ್ಲ ಹೇಳ್ಕೊಳೋದಿಲ್ಲ. ನಾನು ಸುಮಾರು ಮೊಬೈಲೆಲ್ಲ ನೋಡಿದ್ದೀನಿ, ಹೊರಗೆ ಅಂತ ಕೇಳಿದ್ದೀನಿ. ಫಿಲಮ್ ಇಂಡಸ್ಟ್ರಿ ಬಗ್ಗೆ ಕಾಂಟ್ಯಾಕ್ಟ್ ಇದೆ ನನಗೆ, ಅಲ್ಲೆಲ್ಲ ಅಡ್ಡಾಡ್ತೀವಲ್ಲ. ಯಾವುದೇ ಒಂದಾಯಿತು ಅವರು ಒಬ್ರಿಗೆ ಗೊತ್ತಾದ್ರೆ ಒಬ್ರಿಗೆ ಗೊತ್ತಾಗಲ್ಲ. ಆ ಥರ ಕೊಟ್ಟು ಹೇಳ್ಬೇಡ ನನ್ನ ಹೆಸರು ಅಂತ ಹೇಳ್ತಾರೆ. ಯಾಕೆ ನೀವು ಅವರ ಅಭಿಮಾನಿಗಳಾದ್ರಿ? ಎಷ್ಟು ವರ್ಷಗಳಿಂದ ನೀವು ಅವರ ಅಭಿಮಾನಿ ಅಂತ? ಸರ್, ಅವರು ಅಭಿಮಾನಿ ಅನ್ನೋದಕ್ಕಿಂತ ಅವರು ಒಡಹುಟ್ಟಿ ತಮ್ಮ ಅನ್ಕೊಂಬಿಡಿ, ಅಷ್ಟು ಇಷ್ಟ ಅವರು ನಮಗೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಯಾರು ಯಾವ ರೀತಿ ಇದು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಕುಮಾರ್ ಅವರು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಎಲ್ಲರಿಗಿಂತ ನಮಗೆ ತುಂಬ ಶ್ರೇಷ್ಠವಾದ ವ್ಯಕ್ತಿಗಳು ಅಂದರೆ ಇವರೇನೆ. ನಮ್ಮ ಕನ್ನಡ ಬೆಳೆಸಿರೋದು, ಕನ್ನಡ ಉಳಿಸಿರೋದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬೇಕಾಗಿರೋದು ನಮಗೆ ತುಂಬ ಇಷ್ಟ. ಏನು ಹಾಡು ಹೇಳ್ತೀರಾ, ಡೈಲಾಗ್ ಹೇಳ್ತೀರಾ, ಏನು ಹೇಳ್ತೀರಾ ನೀವು? ಸರ್, ನಾವು ಪುನೀತ್ ರಾಜ್ಕುಮಾರ್ನ ಹೆಸರಲ್ಲಿ ಅಕ್ಕಿಕಾಳಲ್ಲಿ ಕೀಚನ್ ಬರ್ಕೊಂಬಂದಿದ್ದೀನಿ. ಅಕ್ಕಿ ಕಾಳಲ್ಲಿ ಕೀ ಬಂಚ್ ಬರ್ಕೊಂಬಂದಿದ್ದೀನಿ. ಅಪ್ಪು ಅಂತ ಮತ್ತು ಪುನೀತ್ ಅಂತ. ಮತ್ತು ಕೀ ಬಂಚ್ ವ್ಯಾಪಾರ ಮಾಡೋದು ನಾವು. ಅಕ್ಕಿ ಕಾಳಲ್ಲಿ ಹೆಸರು ಬರ್ದು ಕೊಡ್ತೀನಿ. ಅವ್ರ ಅಭಿಮಾನಕ್ಕೆ ಅದು ಬರ್ಕೊಂಬಂದಿರೋದು. ನಿಮ್ಮ ಹೆಸರು? ರವಿಕುಮಾರ್ ಅಂತ. ಎಸ್, ಓಕೆ. ಅಕ್ಕಿ ಕಾಳಿನಲ್ಲಿ ಅಪ್ಪು ಅವರ ಒಂದು ಏನು ಕೀ ಬಂಚ್ನಲ್ಲಿ ಅವರ ಒಂದು ಹೆಸರನ್ನು ಬರೆದು, ಅಂದರೆ ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಇನ್ನೊಬ್ಬ ಅಭಿಮಾನಿಗಳು ಕೂಡ ನನ್ನೊಂದಿಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಭಟ್ರಳ್ಳಿ ಸರ್, ಕೇರ್ಪುರ ಭಟ್ರಳ್ಳಿ. ಅಪ್ಪ ಸಾರಿಂದ ನಾವು ಚಿಕ್ಕ ಮಕ್ಕಳಿಂದ ಇದು ಅವ್ರ ಅಪ್ಪನಿರೋ ಕೂಡ ನಾವು ಹೋಗಿ ಮಾಡ್ತಾಯಿದ್ವಿ. ಎಲ್ಲ ಪಿಕ್ಚರ್ಗಳು ಬ್ಯಾನರ್ ಕಟ್ತಾಯಿದ್ವಿ, ಅದೇ ಕೆಲಸ. ಆಮೇಲೆ ಇದು ಎಲ್ಲೆಲ್ಲಿ ಬ್ಯಾನರ್ಗಳನ್ನು ಕಟ್ಟಿದ್ದೀರಾ ನೀವು? ನಾವು ಆನೆಕಲ್ಲಲ್ಲಿ ಇದ್ವಿ, ಆನೆಕಲ್ಲಲ್ಲಿ ಕಟ್ತಾಯಿದ್ವಿ. ತಿರ್ಗಾ ಕೇರ್ಪುರದಲ್ಲಿ ಕಟ್ಟಿದ್ವಿ. ಅಪ್ಪು ಎಲ್ಲ ಬಂದಿದ್ದು, ಶಿವರಾಜ್ಕುಮಾರ್ ಎಲ್ಲ ಬಂದಿದ್ದು. ಅವಾಗ ಅವರೆಲ್ಲ ಮರ್ಗಣೆ ಮಾಡಿ ಆನೆಕಲ್ಲೆಲ್ಲ ಕಟ್ಸಿದ್ವಿ. ಚಿಕ್ಕ ಮಕ್ಕಳಿಂದ ನಿಂದ ಕಲ್ಯಾಣ ಪಿಕ್ಚರ್ ಬಂತು, ಆವಾಗ ಫುಲ್ಲು ಮೆರ್ಗಣೆ ಮಾಡಿ ಆನೆಕಲ್ಲೆಲ್ಲ ಮರ್ಗಣೆ ಮಾಡಿದ್ದು ಸರ್. ಅಪ್ಪು ಸರ್ ಅಂತ ಇಷ್ಟ, ಅವ್ರ ಅಣ್ಣ ತಮ್ಮವರೆಲ್ಲ ಇಷ್ಟ ನಮ್ಗೆ. ಇಲ್ಲಿ ಬಂದು ಭೇಟಿ ಮಾಡಿದ್ವಿ ಎಲ್ಲನೂ. ನಮ್ಮ ಹುಡುಗಿ ಕೂಡ ಮಾತಾಡ್ತಾಳೆ ಇಲ್ಲಿ ಬಂದು. ಯಾಕೆ ಅಪ್ಪು ಅಂದರೆ ಎಲ್ರಿಗೂ ಇಷ್ಟ, ನಿಮಗೆ ಯಾಕೆ ಇಷ್ಟ ಅಂತ? ನಮಗೂ ಚಿಕ್ಕ ಹುಡುಗನಿಂದ ಫಸ್ಟ್ ಅದೇ ಇರಲ್ಲ ಸರ್. ನಾವು ಇದ್ದಿದ್ದು, ನಾವು ಯಶವಂತಪುರದಲ್ಲಿ ಇದ್ದಿದ್ದು ಫಸ್ಟು. ಆಮೇಲೆ ಆವಾಗಲಿಂದ ನಾವು ಭೇಟಿ ಮಾಡ್ತಾಯಿದ್ವಿ, ಚಿಕ್ಕ ಮಕ್ಕಳಿಂದ ಭೇಟಿ ಮಾಡ್ತಾಯಿದ್ವಿ. ನಂಜುಂಡಿ ಕಲ್ಯಾಣ ಪಿಕ್ಚರ್ ಬಂದಾಗ ಅಷ್ಟೇ ಎಲ್ಲ. ಆಮೇಲೆ ನಮ್ಮ ಹುಡುಗಿ ನಾನು ಇಲ್ಲೇ ಬಂದು ಭೇಟಿ ಮಾಡಿದ್ವಿ. ಶಿವರಾಜ್ಕುಮಾರ್ ಇಲ್ಲೇ ಕೂತ್ಕೊಳ್ರಿ, ಏನು ಮಾತಾಡ್ರಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಅಭಿಮಾನ ನಾವು ಫಸ್ಟಿಂದ ಸರ್ ಅಭಿಮಾನಿ. ಯಾರು ಅಭಿಮಾನಿ? ಓಕೆ. ನಿಮ್ಮ ಹೆಸರು? ಮುನಿರಾಜ್ ಅಂತ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಸರ್, ಶ್ರೀರಂಗಪಟ್ಟಣ, ಊರು ದೊಡ್ಡಪಳ್ಳಿ ಅಂತ. ಏನು ಹೇಳಿಕ್ಕೆ ಬಯಸ್ತೀರಾ? ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ, ದೈಹಿಕವಾಗಿ ಇಲ್ಲಾಂದ್ರೂ ಮಾನಸಿಕವಾಗಿ ನಮ್ಮೊಂದಿಗೆ ನೆಲೆಸಿದ್ದಾರೆ, ಏನು ಹೇಳ್ತೀರಾ? ಸರ್, ಅವರು ಮುಂದೆ ಸಿನಿಮಾ ಯಾವುದೇ ಬರದೇ ಇರ್ಬೋದು, ಬಟ್ ಈಗ ಮಾಡಿರುವಂಥ ಸಿನಿಮಾ ಮುಂದೆ ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪು ಅವರ ಹಾಡಾಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಹೇಳೋದಾದರೆ? ಅದೇ ಸಾಂಗು, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಇದಿಷ್ಟು ಅಪ್ಪು ಅಭಿಮಾನಿಗಳ ಆ ಸಂಭ್ರಮ. ಅಂದರೆ ಅವರ ಸಮಾಧಿ ಬಳಿ ದರ್ಶನವನ್ನು ಮಾಡಿ ಮತ್ತು ತೆರಳುವಂಥ ಸಂದರ್ಭದಲ್ಲಿ ಅವರ ಮಾತುಗಳಾಗಿತ್ತು. ಅಂದರೆ ಯಾವಾಗಲೂ ಕೂಡ ಅಜರಾಮರವಾಗಿ ನಮ್ಮ ಮನಸ್ಸಲ್ಲಿ ನೆಲೆಸ್ತಾರೆ ಅನ್ನುವಂತಹ ಮಾತನ್ನು ಅಭಿಮಾನಿಗಳು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.